ನಮಸ್ಕಾರ. ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಭಾರತದ ಭೂಸ್ವಾಧೀನ ಕಾನೂನುಗಳು. ಹೌದು. ಅಂದ್ರೆ ಸರ್ಕಾರಿ ಯೋಜನೆಗಳಿಗೆಲ್ಲ ಭೂಮಿ ಬೇಕಾಗುತ್ತಲ್ಲ, ಆ ರಸ್ತೆ, ಆಣೆಕಟ್ಟು, ಅದಕ್ಕೆಲ್ಲ. ಆವಾಗ ಖಾಸಗಿ ಜಮೀನನ್ನ ಹೇಗೆ ತಗೊಳ್ತಾರೆ? ಅದರಲ್ಲೂ ಮುಖ್ಯವಾಗಿ 2013ರಲ್ಲಿ ಒಂದು ಹೊಸ ಕಾನೂನು ಬಂತು, ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ಕಾಯ್ದೆ. ಹೌದು, RFCT LAR ಆಕ್ಟ್ ಅಂತ. ಹೌದು. ಇದ್ರ ಬಗ್ಗೆ ನಮ್ಗೆ ಸಿಕ್ಕಿರೋ ಕಾನೂನು ಟಿಪ್ಪಣಿಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಅಭಿವೃದ್ಧಿ ಬೇಕು ಅನ್ನೋದು ನಿಜ, ಆದ್ರೆ ಆ ಭೂಮಿ ಕಳ್ಕೊಂಡೋರಿಗೆ ನ್ಯಾಯ ಹೇಗೆ ಸಿಗ್ಬೇಕು ಅದೇ ಮುಖ್ಯ ಪ್ರಶ್ನೆ. ಸರಿಯಾದ ಮಾತು. ಸರಿ, ಮೊದಲು ಸ್ವಲ್ಪ ಹಿಂದೆ ಹೋಗೋಣ. ಈ 2013ರ ಕಾನೂನು ಬರೋಕ್ ಮುಂಚೆ 1894ರ ಒಂದು ಹಳೆ ಕಾನೂನಿತ್ತು ಅಲ್ವಾ? ಹೌದು, ಬಹಳ ಹಳೇದು, ಬ್ರಿಟಿಷರ ಕಾಲದ್ದು. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಆ ಹಳೇದ್ರಲ್ಲಿ ಏನ್ ಸಮಸ್ಯೆ ಇತ್ತು? ನೋಡಿ, 1894ರ ಕಾಯ್ದೆ ಮುಖ್ಯವಾಗಿ ಗಮನ ಕೊಟ್ಟಿದ್ದು ಸರ್ಕಾರಕ್ಕೆ ಭೂಮಿ ಎಷ್ಟು ಬೇಗ ಸುಲಭವಾಗಿ ಸಿಗುತ್ತೆ ಅನ್ನೋದ್ರ ಮೇಲೆ. ಓಕೆ. ಪರಿಹಾರದ ಬಗ್ಗೆ ಇತ್ತು ಇಲ್ಲ ಅಂಟಲ್ಲ, ಆದ್ರೆ ಆ ಪುನರ್ವಸತಿ ಅಂದ್ರೆ ಜಮೀನು ಓದವರ ಮುಂದಿನ ಜೀವನ ಹೇಗೆ, ಅವರ ಜೀವನೋಪಾಯದ ಮೇಲೆ ಏನು ಪರಿಣಾಮ, ಈ ವಿಷಯಗಳಿಗೆಲ್ಲ ಅಷ್ಟು ಒತ್ತಿ ಇರಲಿಲ್ಲ. ಅದು ಒಂಥರ ಸರ್ಕಾರದ ಪವರ್ ಜಾಸ್ತಿ ಇದ್ದ ಹಾಗೆ. ಆದ್ರೆ ಈ 2013ರ ಕಾಯ್ದೆ ಇದೊಂದು ದೊಡ್ಡ ಶಿಫ್ಟ್ ಅಂತಾನೆ ಇರ್ಬೋದು. ಇದು ಬರೀ ಭೂಮಿ ತಗೊಳ್ಳೋ ಪ್ರಕ್ರಿಯೆ ಅಲ್ಲ, ಇದರ ಫೋಕಸ್ ಬೇರೆ. ಹೇಗೆ? ಇಲ್ಲಿ 3 ಮುಖ್ಯ ವಿಷಯಗಳು. 1, ನ್ಯಾಯಯುತ ಪರಿಹಾರ. 2, ಪಾರದರ್ಶಕತೆ, ಅಂದ್ರೆ ಎಲ್ಲವೂ ಓಪನ್ ಆಗಿ ನಡಿಬೇಕು. 3, ಮತ್ತು ಬಹುಶಃ ಅತಿ ಮುಖ್ಯವಾದದ್ದು, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ, ಅಂದ್ರೆ R&R. ಯಾರು ಭೂಮಿ ಕಳ್ಕೋತಾರೋ ಅವ್ರಿಗೆ ಬರೀ ದುಡ್ಡು ಕೊಡೋದಲ್ಲ, ಅವರ ಬದುಕು ಮತ್ತೆ ಸರಿಯಾಗಿ ನಿಲ್ಲೋ ಹಾಗೆ ಮಾಡೋದು. ಇದು ನಾವು ತಗೋತೀವಿ ಅನ್ನೋದ್ರಿಂದ ನಿಮ್ಮ ಹಕ್ಕೇನು ಅನ್ನೋ ಕಡೆಗೆ ಬಂದ ಹಾಗೆ ಅಲ್ವಾ? ಖಂಡಿತ, ಅದೇ ಇದ್ರ ಮುಖ್ಯ ಉದ್ದೇಶ. ಇದರಲ್ಲಿ ಸಾಮಾಜಿಕ ಪರಿಣಾಮ ನಿರ್ಧಾರಣೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ಕೇಳಿದ್ದೀನಿ. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, SIA. ಹೌದು, ಕಲಂ 4ರ ಕೆಳಗೆ ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಯಾಕೆ ಅಷ್ಟು ಮುಖ್ಯ? ಖಂಡಿತ. SIA ಅನ್ನೋದು ಬಹುಶಃ ಈ ಕಾಯ್ದೆಯ ಆತ್ಮ ಇದ್ದ ಹಾಗೆ. ಅಂದ್ರೆ ಸರ್ಕಾರ ಒಂದು ಯೋಜನೆಗೆ ಭೂಮಿ ಬೇಕು ಅಂತ ನೋಟಿಫಿಕೇಶನ್ ಕೊಡೋಕ್ಕೂ ಮುಂಚೆನೇ ಇದನ್ನ ಮಾಡಬೇಕು. ಓ, ಮುಂಚೆನೇನಾ? ಹೌದು, ಯೋಜನೆ ಶುರು ಮಾಡೋ ಮೊದಲೇ ಅದರಿಂದ ಯಾರ್ಯಾರಿಗೆ ತೊಂದರೆ ಆಗುತ್ತೆ, ಎಷ್ಟು ಜನ ಬಾಧಿತರಾಗ್ತಾರೆ, ಅವರ ಜೀವನದ ಮೇಲೆ ಏನ್ ಎಫೆಕ್ಟ್, ಪರಿಸರದ ಮೇಲೆ ಏನ್ ಪರಿಣಾಮ, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ ಸ್ಟಡಿ ಮಾಡಬೇಕು. ಅಂದ್ರೆ ಒಂದ್ ರೀತಿ ಪೂರ್ವಭಾವಿ ಅಧ್ಯಯನ. ಹೌದು, ಮತ್ತೆ ಜನರ ಅಭಿಪ್ರಾಯ ತಿಳಿಯಲಿಕ್ಕೆ ಸಾರ್ವಜನಿಕ ಸಭೆಗಳನ್ನು ನಡೆಸಬೇಕು ಅಂತ ಇದೆ ಕಲಂ 5ರಲ್ಲಿ. ವಾವ್! ಅಂದ್ರೆ ಭೂಮಿ ಕೇಳೋ ಮುಂಚೆನೆ ಜನರ ಮಾತಿಗೂ ಅವರ ಪರಿಸ್ಥಿತಿಗೂ ಒಂದು ಕಾನೂನಿನ ಮಾನ್ಯತೆ ಸಿಕ್ಕಾಗಾಯ್ತು. ಖಂಡಿತವಾಗಿ. ಈ SIA ರಿಪೋರ್ಟ್ ಬರುತ್ತಲ್ಲ, ಅದನ್ನ ಒಂದು ಸ್ವತಂತ್ರ ತಜ್ಞರ ಗುಂಪು ಅಂದ್ರೆ ಎಕ್ಸ್ಪರ್ಟ್ ಗ್ರೂಪ್ ಪರಿಶೀಲನೆ ಮಾಡುತ್ತೆ ಕಲಂ 7ರ ಪ್ರಕಾರ. ಅವರೇನ್ ಮಾಡ್ತಾರೆ? ಅವ್ರು ನೋಡ್ತಾರೆ ಈ ಯೋಜನೆಯಿಂದ ಆಗೋ ಸಾಮಾಜಿಕ ನಷ್ಟ ಅದರಿಂದ ಬರೋ ಲಾಭಕ್ಕಿಂತ ಜಾಸ್ತಿ ಇದೆಯಾ ಅಂತ. ಒಂದ್ವೇಳೆ ನಷ್ಟವೇ ಜಾಸ್ತಿ ಅಂತ ಅವ್ರಿಗೆ ಅನಿಸಿದ್ರೆ ಯೋಜನೆಯನ್ನೇ ಕೈಬಿಡಿ ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡೋ ಅಧಿಕಾರ ಕೂಡ ಅವ್ರಿಗಿದೆ. ಓ, ಅಂದ್ರೆ ಬರೀ ಆರ್ಥಿಕ ಲಾಭ ನೋಡಿ ಮುಂದುವರಿಯೋ ಹಾಗಿಲ್ಲ. ಇಲ್ಲ, ಸಾಮಾಜಿಕ ಮಾನವೀಯ ಅಂಶಗಳಿಗೂ ಬೆಲೆ ಕೊಡಬೇಕು ಅನ್ನೋದು ಇದರ ಉದ್ದೇಶ. ಆಮೇಲೆ ಸರ್ಕಾರ ಈ ವರದಿಗಳನ್ನೆಲ್ಲ ನೋಡಿ ಅಂತಿಮ ನಿರ್ಧಾರ ತಗೊಳ್ಳುತ್ತೆ. ಸರಿ, ಈಗ SI ಆಯಿತು, ಎಲ್ಲ ಓಕೆ ಆಯಿತು, ಯೋಜನೆ ಮುಂದೆ ಹೋಗುತ್ತೆ ಅಂದ್ಕೊಳ್ಳಿ. ಆಗ ಅತಿ ಮುಖ್ಯವಾದ ಪ್ರಶ್ನೆ ಪರಿಹಾರ, ಕಾಂಪೆನ್ಸೇಷನ್. ಅದು ಹೇಗೆ ಫಿಕ್ಸ್ ಆಗುತ್ತೆ? ಸುಮ್ನೆ ಮಾರ್ಕೆಟ್ ರೇಟ್ ಕೊಟ್ಬಿಡ್ತಾರಾ? ಇಲ್ಲಲ್ಲ, ಖಂಡಿತ ಇಲ್ಲ. ಪರಿಹಾರ ನಿರ್ಧಾರ ಮಾಡೋ ಪ್ರಕ್ರಿಯೆ ಕಲಂ 26ರಿಂದ 28 ಸಾಕಷ್ಟು ಕಾಂಪ್ರಿಹೆನ್ಸಿವ್ ಆಗಿದೆ. ಮೊದಲಿಗೆ ಭೂಮಿಯ ಮಾರುಕಟ್ಟೆ ಮೌಲ್ಯ. ಅದು ಹೇಗೆ ಲೆಕ್ಕ ಹಾಕ್ತಾರೆ? ಅದಕ್ಕೆ 3 ವಿಧಾನಗಳಿವೆ. 1, ಸ್ಟ್ಯಾಂಪ್ ಡ್ಯೂಟಿ ಆಕ್ಟ್ ಪ್ರಕಾರ ಇರೋ ಸರ್ಕಾರಿ ದರ. 2, ಅದೇ ಏರಿಯಾದಲ್ಲಿ ಅದೇ ತರಹದ ಜಮೀನಿಗೆ ಇತ್ತೀಚೆಗೆ ಆಗಿರೋ ಸೇಲ್ ಡೀಡ್ಗಳು ಸರಾಸರಿ ಬೆಲೆ. 3, ಸರ್ಕಾರ ಮತ್ತು ಜಮೀನಿನ ಮಾಲೀಕರು ಒಪ್ಕೊಂಡಿರೋ ಬೆಲೆ. ಈ 3ರಲ್ಲಿ ಯಾವುದು ಹೆಚ್ಚಿದೆಯೋ ಅದನ್ನೇ ತಗೋಬೇಕು. ಹೌದು, ಅದನ್ನೇ ಬೇಸಾಗಿ ತಗೋಬೇಕು. ಸರಿ, ಇದು ಬರೀ ಜಮೀನಿನ ಬೆಲೆ ಆಯ್ತು. ಅಷ್ಟೇ ಅಲ್ಲ, ಅದರ ಜೊತೆಗೆ ಆ ಜಮೀನಿನ ಮೇಲೆ ಏನಾದರೂ ಕಟ್ಟಡ ಇದ್ರೆ, ಬಾವಿ, ಮರಗಳು, ಬೆಳೆ ಇದ್ರೆ ಅದಕ್ಕೂ ಮೌಲ್ಯ ಕಟ್ಟಿ ಸೇರಿಸಬೇಕು. ಓಕೆ. ಆಮೇಲೆ ಈಗ ಜಮೀನು ಹೋದ್ರೆ ನಿಮ್ ಹತ್ರ ಇರೋ ಉಳಿದ ಜಮೀನಿನ ಮೌಲ್ಯ ಕಡಿಮೆ ಆಗಬಹುದು. ಅದರಿಂದ ಆಗೋ ನಷ್ಟ, ನೀವು ಮನೆ ಅಥವಾ ಬಿಸ್ನೆಸ್ ಶಿಫ್ಟ್ ಮಾಡಬೇಕಾದ್ರೆ ಆಗೋ ಖರ್ಚು, ಇವೆಲ್ಲವನ್ನು ಸೇರಿಸಿ ಒಟ್ಟು ಪರಿಹಾರವನ್ನು ನಿರ್ಧರಿಸಲಾಗುತ್ತೆ.
ಓ, ಇದು ತುಂಬಾ ಡೀಟೇಲ್ಡ್ ಆಗಿದೆಯಲ್ಲ. ಹೌದು, ಇದಿಷ್ಟೇ ಅಲ್ಲ, ಇನ್ನೂ ಇದೆ. ಏನದು? ಅದೇನೋ ಸೊಲ್ಯೂಷಿಯಂ ಅಂತಾರಲ್ಲ, ಕಲಮು 30. ಹಾ, ಹೌದು, ಸೊಲ್ಲೇಶಿಯಂ. ಇದು ಬಹಳ ಮುಖ್ಯವಾದ ಅಂಶ. ಲೆಕ್ಕ ಹಾಕಿದ ಒಟ್ಟು ಪರಿಹಾರದ ಮೊತ್ತ ಎಷ್ಟು ಬರುತ್ತೋ ಅಷ್ಟೇ ಮೊತ್ತವನ್ನ, ಅಂದ್ರೆ 100% ಜಾಸ್ತಿ ಹೆಚ್ಚುವರಿಯಾಗಿ ಕೊಡ್ಲೇಬೇಕು. ಇದು ಕಡ್ಡಾಯ. 100%, ಅಂದ್ರೆ ಡಬಲ್. ಹೌದು, ಯಾಕಂದ್ರೆ ಇದು ಬಲವಂತದ ಸ್ವಾಧೀನ, ಅದಕ್ಕೊಂದು ನಷ್ಟ ಭರ್ತಿ ಅಂತ. ಇದರ ಜೊತೆಗೆ ಮಾರುಕಟ್ಟೆ ಮೌಲ್ಯದ ಮೇಲೆ ವಾರ್ಷಿಕ 12% ಬಡ್ಡಿ ಥರ ಹೆಚ್ಚುವರಿ ಮೊತ್ತವನ್ನು ಕೊಡಬೇಕು. ಎಸ್ಐಎ ನೋಟಿಫಿಕೇಶನ್ ಆದಾಗಿಂದ ಪರಿಹಾರ ಕೊಡೋ ದಿನದವರೆಗೂ. ಇದು ನಿಜಕ್ಕೂ ದೊಡ್ಡ ಬದಲಾವಣೆ, ಮೊದಲಿದ್ದ ಕಾನೂನಿಗೆ ಹೋಲಿಸಿದ್ರೆ. ಹೌದು, ಖಂಡಿತ. ಹಾಗಾದ್ರೆ ಪರಿಹಾರದ ಜೊತೆಗೆ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ RNR ಬಗ್ಗೆನೂ ಹೇಳಿದ್ರಿ. ಅದು ಬರೀ ದುಡ್ಡ ಅಥವಾ ಬೇರೇನಾದ್ರೂ ಇದೆಯಾ? ಕಲಂ 31, 32. ಖಂಡಿತ ಬರೀ ದುಡ್ಡಲ್ಲ. RNR ಪ್ಯಾಕೇಜ್ ಕೂಡ ಬಹಳ ವಿಸ್ತಾರವಾಗಿದೆ. ಈಗ ಯಾರಾದ್ರೂ ಮನೆ ಕಳ್ಕೊಂಡ್ರೆ ಅವರಿಗೆ ಬದಲಿ ಮನೆ, ನಿವೇಶನ ಕೊಡ್ಬೇಕು, ಇಲ್ಲಾಂದ್ರೆ ಕಟ್ಟಿದ ಮನೆನೇ ಕೊಡ್ಬೇಕು. ಸಾಧ್ಯವಾದ್ರೆ ಕೃಷಿ ಭೂಮಿ ಕಳ್ಕೊಂಡವರಿಗೆ ಬದಲಿ ಕೃಷಿ ಭೂಮಿ ಹಂಚಿಕೆ ಮಾಡೋ ಅವಕಾಶನೂ ಇದೆ. ಓಕೆ. ಇದ್ರ ಜೊತೆಗೆ 1 ವರ್ಷದವರೆಗೆ ಪ್ರತಿ ತಿಂಗಳು ಜೀವನ ನಡೆಸೋಕೆ ಸ್ವಲ್ಪ ಹಣ, ಜೀವನಾಧಾರ ಭತ್ಯೆ, ಸ್ಥಳಾಂತರ ಮಾಡೋಕೆ ಟ್ರಾನ್ಸ್ಪೋರ್ಟ್ ಖರ್ಚು. ಸರಿ. ಆಮೇಲೆ ಆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೆಲಸ ಕೊಡೋ ಪ್ರಯತ್ನ ಮಾಡ್ಬೇಕು ಆ ಪ್ರಾಜೆಕ್ಟ್ನಲ್ಲೇ, ಸಾಧ್ಯ ಆದ್ರೆ. ದನಕರುಗಳ ಶೆಡ್ ಕಟ್ಕೊಳ್ಳೋಕೆ ಸಹಾಯ. ಚಿಕ್ಕಪುಟ್ಟ ವ್ಯಾಪಾರಿಗಳು, ಕುಶಲಕರ್ಮಿಗಳು ಇದ್ರೆ ಅವ್ರಿಗೊಂದ್ಸಾರಿ ಒಂದಿಷ್ಟು ಹಣಕಾಸಿನ ನೆರವು. ಹೀಗೆ ಬಹಳಷ್ಟಿದೆ. ಅಂದ್ರೆ ಬರೀ ಜಾಗ ಖಾಲಿ ಮಾಡಿಸಿ ಕಳಿಸೋದಲ್ಲ. ಖಂಡಿತ ಅಲ್ಲ. ಮುಖ್ಯವಾಗಿ ಅವರು ಎಲ್ಲಿಗೆ ಹೋಗಿ ನೆಲೆಸ್ತಾರೋ ಆ ಹೊಸ ಜಾಗದಲ್ಲಿ ಶಾಲೆ, ಆಸ್ಪತ್ರೆ, ರಸ್ತೆ, ಕುಡಿಯೋ ನೀರು, ಈ ಥರ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಜವಾಬ್ದಾರಿನೂ ಸರ್ಕಾರದ್ದೇ. ಆಹಾರ ಭದ್ರತೆ ಬಗ್ಗೆನೋ ಏನೋ ಇದೆಯಲ್ವಾ, ಕಲಂ 10. ಮತ್ತೆ SC/ST ಅವರಿಗೆ ವಿಶೇಷ ರಕ್ಷಣೆ, ಕಲಂ 41. ಹೌದು. ಆಹಾರ ಭದ್ರತೆಯ ವಿಷಯದಲ್ಲಿ ಬಹುಬೆಳೆ ಬೆಳೆಯೋ ಜಮೀನನ್ನ ಆದಷ್ಟು ಸ್ವಾಧೀನ ಮಾಡ್ಕೋಬಾರ್ದು ಅಂತ ಇದೆ. ಮಾಡಿದ್ರೂ ಅಷ್ಟೇ ಫಲವತ್ತಾದ ಭೂಮಿಯನ್ನ ಅಭಿವೃದ್ಧಿಪಡಿಸಬೇಕು. ಇನ್ನು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಂಬಂಧಿಸಿದಂತೆ ಅವರ ಭೂಮಿ ಸ್ವಾಧೀನ ಮಾಡಬೇಕಾದ್ರೆ ಅವರ ಜಿಲ್ಲಾ ಮಟ್ಟದ ಸ್ವಾಯತ್ತ ಸಮಿತಿಯ ಒಪ್ಪಿಡಬೇಕು. ಪುನರ್ವಸತಿಯಲ್ಲೂ ಅವರಿಗೆ ಪ್ರತ್ಯೇಕ ಯೋಜನೆಯಿರಬೇಕು. ಇದು ಬಹಳ ಸಮಗ್ರವಾಗಿ ಕಾಣಿಸುತ್ತೆ. ಆದ್ರೆ ಕೆಲವೊಮ್ಮೆ ಅರ್ಜೆಂಟ್ ಅಂತ ಹೇಳಿ ಬೇಗ ಜಾಗ ತಗೋಬೇಕಾಗತ್ತಲ್ಲ, ಯುದ್ಧ, ನ್ಯಾಚುರಲ್ ಡಿಸಾಸ್ಟರ್ ಆಗೆಲ್ಲ. ಹೌದು, ಅದಕ್ಕೆ ಅವಕಾಶ ಇದೆ. ತುರ್ತು ಪರಿಸ್ಥಿತಿಗಳಲ್ಲಿ, ಅಂದ್ರೆ ದೇಶದ ರಕ್ಷಣೆ, ರಾಷ್ಟ್ರೀಯ ಭದ್ರತೆ ಅಥವಾ ನೈಸರ್ಗಿಕ ವಿಕೋಪದಂಥ ಸಂದರ್ಭದಲ್ಲಿ ಸರ್ಕಾರ ಈ SIA ಪ್ರಕ್ರಿಯೆಯೆಲ್ಲ ಮಾಡದೆ ತ್ವರಿತವಾಗಿ ಭೂಮಿ ವಶಪಡಿಸ್ಕೊಳ್ಬೋದು. ಆಗ ಪರಿಹಾರ? ಈ ಅಧಿಕಾರವನ್ನ ಬಹಳ ರಿಸ್ಟ್ರಿಕ್ಟೆಡ್ ಆಗಿ ಬಳಸಬೇಕು ಅಂತ ಕಾನೂನು ಹೇಳುತ್ತೆ. ಹಾಗೆ ಮಾಡಿದ್ರೂ ಕೂಡ ಅಂದಾಜು ಪರಿಹಾರದ 80% ಹಣವನ್ನ ಮುಂಚಿತವಾಗಿ ಕೊಡಬೇಕು. ಓಕೆ. ನಂತರ ಅಂತಿಮ ಪರಿಹಾರ ಲೆಕ್ಕ ಹಾಕಿದ ಮೇಲೆ ಅದರ ಮೇಲೆ ಇನ್ನೂ 75% ಹೆಚ್ಚುವರಿ ಪರಿಹಾರ ಕೊಡಬೇಕು. ಅಂದ್ರೆ ಅರ್ಜೆನ್ಸಿಗೂ ಒಂದು ಬೆಲೆ ಇದೆ, ಸುಮ್ಮನೆ ಮಾಡೋ ಹಾಗಿಲ್ಲ. ಸರಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ 2013ರ LAR ಕಾಯ್ದೆ ಇದೆಯಲ್ಲ, ಇದು ಅಭಿವೃದ್ಧಿ ಎನ್ನೋದು ಎಷ್ಟು ಮುಖ್ಯವೋ ಹಾಗೆ ಆ ಅಭಿವೃದ್ಧಿಗಾಗಿ ತಮ್ಮ ನೆಲ, ಮನೆ, ಜೀವನೋಪಾಯ ಕಳ್ಕೊಳ್ಳೋ ಜನರ ಹಕ್ಕುಗಳು, ಅವರ ಭವಿಷ್ಯ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಗುರುತಿಸುತ್ತೆ. ಎರಡರ ನಡುವೆ ಒಂದು ಬ್ಯಾಲೆನ್ಸ್ ತರೋ ಪ್ರಯತ್ನ ಮಾಡುತ್ತೆ. ಪಾರದರ್ಶಕತೆ, ಜನರನ್ನು ಒಳಗೊಳ್ಳೋದು, ನ್ಯಾಯವಾದ ಪರಿಹಾರ ಮತ್ತು ಮುಖ್ಯವಾಗಿ ಮಾನವೀಯವಾಗಿ ಅವರನ್ನ ಪುನರ್ವಸತಿ ಮಾಡೋದು, ಇದಕ್ಕೆಲ್ಲ ಒತ್ತು ಕೊಡುತ್ತೆ. ಈ ಕಾನೂನು ಕಾಗದದ ಮೇಲೆ ನೋಡಿದ್ರೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಸೇಫ್ ಗಾರ್ಡ್ಸ್, ಇಷ್ಟೊಂದು ವಿವರವಾದ ಪ್ರಕ್ರಿಯೆಗಳೆಲ್ಲ ಇದೆ, ನ್ಯಾಯ ಪರಿಹಾರ, R&R ಎಲ್ಲದಕ್ಕೂ ವ್ಯವಸ್ಥೆ ಇದೆ ಅಂತ ಕಾಣಿಸ್ತೆ. ಹೌದು. ಆದ್ರೂ ನಾವು ಕೇಳ್ತಾನೇ ಇರ್ತೀವಿ, ಭೂಸ್ವಾಧೀನ ಅಂದ್ರೆ ಎಲ್ಲೋ ಒಂದ್ ಕಡೆ ವಿವಾದ, ಸಂಘರ್ಷಗಳು ಇದ್ದೇ ಇರುತ್ತೆ. ಯಾಕೆ ಹೀಗೆ? ಕಾನೂನು ಇಷ್ಟು ಸ್ಟ್ರಾಂಗ್ ಆಗಿದ್ರೂ ನೆಲದ ಮೇಲೆ ಅದು ಸರಿಯಾಗಿ ಜಾರಿಗೆ ಬರ್ತಿಲ್ವಾ? ಅಥವಾ ಕಾನೂನಿನ ಆಶಯಕ್ಕೂ ಆಚರಣೆಗೂ ನಡುವೆ ಏನಾದ್ರೂ ಗ್ಯಾಪ್ ಇದೆಯಾ? ಅಥವಾ ಬೇರೆ ಏನಾದ್ರೂ ಕಾರಣಗಳಿರ್ಬೋದಾ? ಇದು ಮುಂದಕ್ಕೆ ಯೋಚನೆ ಮಾಡ್ಬೇಕಾದ ವಿಷಯ ಅನ್ನಿಸುತ್ತೆ.